ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. ಇವರು ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. ಅವ್ರನ್ನ ಮಾತಾಡ್ಸಿದ್ದೀವಿ ನಾವು. ಬನ್ನಿ ನೋಡೋಣ. ऐसे ही रहते हैं ना, वो छोड़ के डरना क्यों, भागना क्यों? नहीं, हर आदमी तो सभी डॉक्यूमेंट ठीक से होगा तो भागने का जरूरत ही नहीं है ना. हर आदमी तो एक नहीं चलता है ना, कोई आदमी डर जाता है ना. वो आदमी क्या नहीं, अगर कोई सच्चाई में वो घुसपैठी होगा तो ही डर के भाग सकता है. नहीं, घुसपैठी है तो हम डर कैसे? अभी देखो कोई भी आके जो मांगा. ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. ಇವರು ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. ಅವ್ರನ್ನ ಮಾತಾಡ್ಸಿದ್ದೀವಿ ನಾವು. ಬನ್ನಿ ನೋಡೋಣ. ऐसे ही रहते हैं ना, वो छोड़ के डरना क्यों, भागना क्यों? नहीं, हर आदमी तो सभी डॉक्यूमेंट ठीक से होगा तो भागने का जरूरत ही नहीं है ना. हर आदमी तो एक नहीं चलता है ना, कोई आदमी डर जाता है ना. वो आदमी क्या नहीं, अगर कोई सच्चाई में वो घुसपैठी होगा तो ही डर के भाग सकता है. नहीं, घुसपैठी है तो हम डर कैसे? अभी देखो कोई भी आके जो मांगा. ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. ಇವರು ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. ಅವ್ರನ್ನ ಮಾತಾಡ್ಸಿದ್ದೀವಿ ನಾವು. ಬನ್ನಿ ನೋಡೋಣ. ऐसे ही रहते हैं ना, वो छोड़ के डरना क्यों, भागना क्यों? नहीं, हर आदमी तो सभी डॉक्यूमेंट ठीक से होगा तो भागने का जरूरत ही नहीं है ना. हर आदमी तो एक नहीं चलता है ना, कोई आदमी डर जाता है ना. वो आदमी क्या नहीं, अगर कोई सच्चाई में वो घुसपैठी होगा तो ही डर के भाग सकता है. नहीं, घुसपैठी है तो हम डर कैसे? अभी देखो कोई भी आके जो मांगा. ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. ಇವರು ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ.
अभी मैं ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. DLA इंश्योरेंस सब है तो पुलिस वाला रोके ಅವ್ರನ್ನ ಮಾತಾಡ್ಸಿದೀವಿ ನಾವು. दिखाऊंगा ಬನ್ನಿ ನೋಡೋಣ. जाऊंगा उतना ही है ऐसे ही रहते हैं ना वो छोड़ के डरना क्यों भागना क्यों नहीं हर आदमी तो एक है सभी ना, डॉक्यूमेंट ठीक से होगा तो भागने का जरूरत ही नहीं है ना हर आदमी तो एक नहीं चलता है ना कोई आदमी डर जाता है ना वो आदमी क्या नहीं अगर कोई सच्चा में वो घुसपैठी होगा तो ही डर के भाग सकता है नहीं घिसपैठी है तो हम डॉक्टर कैसे अभी देखो कोई भी आके मेरा जो देखो, मांगा ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. डॉक्यूमेंट देखता है ಇವರು जरूरत ही नहीं है सब जगह है ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. कोई आके ಆದ್ರೆ ಇವರು गाँव का देखो अभी मैं ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. DLA इंश्योरेंस सब है तो पुलिस वाला रोके ಅವ್ರನ್ನ ಮಾತಾಡ್ಸಿದೀವಿ ನಾವು. दिखाऊंगा ಬನ್ನಿ ನೋಡೋಣ. जाऊंगा उतना ही है ऐसे ही रहते हैं ना वो छोड़ के डरना क्यों भागना क्यों नहीं हर आदमी तो एक है सभी ना, डॉक्यूमेंट ठीक से होगा तो भागने का जरूरत ही नहीं है ना हर आदमी तो एक नहीं चलता है ना कोई आदमी डर जाता है ना वो आदमी क्या नहीं अगर कोई सच्चा में वो घुसपैठी होगा तो ही डर के भाग सकता है नहीं घिसपैठी है तो हम डॉक्टर कैसे अभी देखो कोई भी आके मेरा जो देखो, मांगा ಪ್ರತಿದಿನವೂ ಕೂಡ ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ನೆಲೆಸಿರುವಂತ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರಿನ ಈ ಸೂಕ್ಷ್ಮ ಜಾಗದಲ್ಲಿ ಬಾಂಗ್ಲಾದೇಶಿಗರು ಮಿನಿ ಬಾಂಗ್ಲಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಯಿತು ಮತ್ತೊಂದು ಬಾಂಗ್ಲಾದೇಶದ ನೆಲೆ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಿರುವ ಮಿನಿ ಬಾಂಗ್ಲಾದೇಶ ಆಗಿದೆ. 2.5 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡು ಇವರು ವಾಸ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದವರು ಅಂಥೇಳಿ ಉರುಡೆ ಬಿಡ್ತಾರೆ ಈ ಬಾಂಗ್ಲಾದೇಶಿಗರು. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಇವ್ರ ಹತ್ರ ಇದೆ. डॉक्यूमेंट देखता है ಇವರು जरूरत ही नहीं है सब जगह है ದೀದಿ ಊರ್ನವರು ಅಂತೇಳಿ ಹೇಳ್ತಾರೆ. कोई आके ಆದ್ರೆ ಇವರು गाँव का देखो अभी मैं ಬಾಂಗ್ಲಾದೇಶದವರು ಅನ್ನೋದಕ್ಕೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ. DLA इंश्योरेंस सब है तो पुलिस वाला रोके ಅವ್ರನ್ನ ಮಾತಾಡ್ಸಿದೀವಿ ನಾವು. दिखाऊंगा ಬನ್ನಿ ನೋಡೋಣ. जाऊंगा उतना ही है ऐसे ही रहते हैं ना वो छोड़ के डरना क्यों भागना क्यों नहीं हर आदमी तो एक है सभी ना, डॉक्यूमेंट ठीक से होगा तो भागने का जरूरत ही नहीं है ना हर आदमी तो एक नहीं चलता है ना कोई आदमी डर जाता है ना वो आदमी क्या नहीं अगर कोई सच्चा में वो घुसपैठी होगा तो ही डर के भाग सकता है नहीं